ಎಲ್ರಿಗೂ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ ಆಗಸ್ಟ್ 15ರಂದು ಭಾರತದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಬ್ರಿಟಿಷರ ದಾಸ್ಯದಿಂದ ಭಾರತಕ್ಕೆ ಮುಕ್ತಿ ಸಿಕ್ಕಿದ ಮತ್ತು ಭಾರತ ಒಂದು ಸಾರ್ವಭೌಮ ರಾಷ್ಟ್ರವಾಗಿ ಉದಯಿಸಿದ ಈ ದಿನವನ್ನ ಪ್ರತಿ ವರ್ಷ ನಮ್ಮ ದೇಶದ ಜನರು ಹಬ್ಬದಂತೆ ಆಚರಿಸ್ತಾರೆ. ಆದರೆ ಕಲ್ಯಾಣ ಕರ್ನಾಟಕದ ಜನ ಮಾತ್ರ ವರ್ಷದಲ್ಲಿ 2 ಬಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಅದರಂತೆ ಇಂದು ಅಂದ್ರೆ ಸೆಪ್ಟೆಂಬರ್ 17ರಂದು ಕೂಡ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಹೆಸರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗಿದೆ. ಯಾಕಂದ್ರೆ ಇಡೀ ದೇಶಕ್ಕೆ 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿದ್ರೆ ಈ ಪ್ರದೇಶಕ್ಕೆ 1 ವರ್ಷದ ನಂತರ ಅಂದ್ರೆ 1948ರ ಸೆಪ್ಟೆಂಬರ್ 17ರಂದು ಸ್ವಾತಂತ್ರ್ಯ ದೊರೆಯಿತು. ಇಡೀ ಭಾರತ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಪಡೆದುಕೊಂಡ್ರೆ ಈ ಪ್ರದೇಶದ ಜನ ಮಾತ್ರ ಬ್ರಿಟಿಷರ ಜೊತೆಗೆ ಹೈದರಾಬಾದ್ನ ನಿಜಾಂ, ಅವನ ದಬ್ಬಾಳಿಕೆಯ ಆಡಳಿತ ಮತ್ತು ರಜಾಕಾರರ ಆಟಾಟೋಪಗಳ ವಿರುದ್ಧವೂ ಹೋರಾಡಿ ಸ್ವಾತಂತ್ರ್ಯ ಪಡೆಯಬೇಕಾಯಿತು. ಸ್ನೇಹಿತರೆ, ಬ್ರಿಟಿಷರು ಭಾರತವನ್ನ ಆಳುತ್ತಿದ್ದರು ನಿಜ, ಆದರೆ ಅವರು ಇಡೀ ದೇಶವನ್ನ ನೇರವಾಗಿ ಆಳುತ್ತಿರಲಿಲ್ಲ. ಆಗ ದೇಶದಲ್ಲಿ ಮುಂಬೈ, ಮದ್ರಾಸ್ ಮತ್ತು ಕಲ್ಕತ್ತಾ ಪ್ರಾಂತ್ಯಗಳು ಮಾತ್ರ ಬ್ರಿಟಿಷರ ನೇರ ಆಳ್ವಿಕೆಗೊಳಪಟ್ಟಿದ್ದವು. ಇನ್ನು ಕೆಲವು ಪ್ರದೇಶಗಳು ರಾಜಮನೆತನದ ಸಂಸ್ಥಾನಗಳ ಅಡಿಯಲ್ಲಿ ರಾಜರಿಂದ ಆಳಲ್ಪಡುತ್ತಿದ್ದವು ಮತ್ತು ಕೆಲವು ಸ್ವತಂತ್ರ ರಾಜ್ಯಗಳಾಗಿದ್ದವು. ಈ ರಾಜ್ಯಗಳ ರಾಜರು ಬ್ರಿಟಿಷರಿಗೆ ಕಪ್ಪ ಸಲ್ಲಿಸಬೇಕು ಮತ್ತು ಅವರ ಸೂಚನೆಗಳನ್ನ ಪಾಲಿಸಬೇಕಾಗಿತ್ತು. ಹಾಗೆಯೇ ಈಗಿನ ಕಲ್ಯಾಣ ಕರ್ನಾಟಕ ಪ್ರದೇಶವು ನಿಜಾಮನ ಆಳ್ವಿಕೆಯಲ್ಲಿದ್ದ ಹೈದರಾಬಾದ್ ರಾಜ್ಯದ ಭಾಗವಾಗಿತ್ತು. ಈ ರಾಜ್ಯದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಹಲವು ಜಿಲ್ಲೆಗಳು ಸೇರಿದ್ದವು. ಬ್ರಿಟಿಷರು ಹೈದರಾಬಾದ್ ರಾಜ್ಯಕ್ಕೆ ಸ್ವಾಯತ್ತ ಸ್ಥಾನಮಾನ ನೀಡಿದ್ರಿಂದ ನಿಜಾಮನು ತನ್ನಿಷ್ಟದಂತೆ ಆಳುತ್ತಿದ್ದನು. ಸ್ನೇಹಿತರೆ, ಭಾರತ ಸ್ವತಂತ್ರವಾದಾಗ ರಾಜರು ಆಳುತ್ತಿದ್ದ ರಾಜ್ಯಗಳಿಗೆ ಭಾರತ ಅಥವಾ ಪಾಕಿಸ್ತಾನವನ್ನ ಸೇರಿಕೊಳ್ಳುವ ಇಲ್ಲವೇ ಸ್ವತಂತ್ರ ದೇಶವಾಗಿ ಉಳಿದುಕೊಳ್ಳುವ ಆಯ್ಕೆಯನ್ನ ನೀಡಲಾಗಿತ್ತು. ಆ ಸಮಯದಲ್ಲಿ ಬಹುತೇಕ ರಾಜ್ಯಗಳು ಭಾರತವನ್ನ ಸೇರಿಕೊಳ್ತಾವೆ. ಆದರೆ ಹೈದರಾಬಾದ್ನ ನಿಜಾಮ ಮೀರ್ ಒಸ್ಮಾನ್ ಅಲಿ ಖಾನ್ನ ಆಲೋಚನೆಗಳು ಮಾತ್ರ ವಿಭಿನ್ನವಾಗಿದ್ದವು. ಬಹುಪಾಲು ಹಿಂದೂ ಜನಸಂಖ್ಯೆ ಇದ್ದರೂ ಆತ ತನ್ನ ರಾಜ್ಯವನ್ನ ಒಂದು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡುವ ಇರಾದೆ ಹೊಂದಿದ್ದ. ಆ ಸಮಯದಲ್ಲಿ ಜುನಾಗಢ ಮತ್ತು ಕಾಶ್ಮೀರ ರಾಜ್ಯಗಳು ಸಹ ಭಾರತವನ್ನ ಸೇರಲು ಒಪ್ಪಿರಲಿಲ್ಲ. ಹಾಗಾಗಿ ಈ ಪ್ರದೇಶಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸುವುದು ಒಂದು ದೊಡ್ಡ ಸವಾಲಾಗಿತ್ತು. ಹೈದರಾಬಾದ್ ರಾಜ್ಯದಲ್ಲಿ ಕರ್ನಾಟಕದ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಸೇರಿದ್ದವು. ಇಡೀ ಭಾರತದ ಜನರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ರೆ ಈ ಪ್ರದೇಶದ ಜನ ಮಾತ್ರ ನಿಜಾಮನ ದಬ್ಬಾಳಿಕೆ, ರಜಾಕಾರರ ಲೂಟಿ, ಅತ್ಯಾಚಾರ ಮತ್ತು ದರೋಡೆಯಂತಹ ಕ್ರೌರ್ಯಗಳ ವಿರುದ್ಧವೂ ಹೋರಾಡಿ ಸ್ವಾತಂತ್ರ್ಯ ಪಡೆಯಬೇಕಾಯಿತು. ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಹೈದರಾಬಾದ್ ಪ್ರಾಂತ್ಯವು ಅಗ್ನಿಕುಂಡವಾಗಿ ಮಾರ್ಪಟ್ಟಿತ್ತು. ಇದಕ್ಕೆ ಮುಖ್ಯ ಕಾರಣ ರಜಾಕಾರರು. ಕಾಸಿಂ ರಿಜ್ವಿ ಎಂಬ ನಾಯಕನ ಅಧೀನದಲ್ಲಿದ್ದ ಇವರು ಪ್ರತ್ಯೇಕ ಸೇನೆಯ ಸೈನಿಕರಾಗಿದ್ದರು. ತಮ್ಮ ಕ್ರೂರ ಕೃತ್ಯಗಳಿಂದಾಗಿ ಹೈದರಾಬಾದ್ ಪ್ರಾಂತ್ಯದ ಇತಿಹಾಸದಲ್ಲಿ ಅವರು ಕುಖ್ಯಾತಿ ಗಳಿಸಿದ್ದಾರೆ. ರಾಜ್ಯದ ಜನರನ್ನ ಕಂಡಲ್ಲಿ ದಂಡಿಸಿ ಅವರಿಗೆ ಬೇಕಾದನ್ನ ದೋಚಿ ಪರಾರಿಯಾಗುತ್ತಿದ್ದ ಅವರ ದಬ್ಬಾಳಿಕೆಗೆ ಜನರು ನಡುಗುವಂತಾಗಿತ್ತು. ಅವರ ಈ ದೌರ್ಜನ್ಯಗಳನ್ನ ಇಂದಿಗೂ ಈ ಭಾಗದ ಜನ ಪಠಾಣರ ಹಾವಳಿ ಎಂದು ನೆನಪಿಸಿಕೊಳ್ಳುವಾಗ ಅವರ ಕಣ್ಣುಗಳಲ್ಲಿ ಆಗಿನ ಭಯ ಇಂದಿಗೂ ಕೂಡ ಎದ್ದು ಕಾಣುತ್ತದೆ. ಇಲ್ಲಿನ ಜನರು ಭಾರತವನ್ನ ಸೇರಿಕೊಳ್ಳಲು ಬಹಳ ಉತ್ಸುಕರಾಗಿದ್ದರು. ಆದರೆ ಸ್ವತಂತ್ರಕ್ಕಾಗಿ ಹೋರಾಟ ನಡೆದಾಗ ನಿಜಾಮ ಅದನ್ನ ವಿರೋಧಿಸಿ ಹತ್ತಿಕ್ಕುತ್ತಿದ್ದನು. ಸ್ವತಂತ್ರವಾಗಿ ಉಳಿದುಕೊಳ್ಳಬೇಕೆಂಬ ಅವನ ಆಸೆಗೆ ವಿರುದ್ಧವಾಗಿ ಯಾರೂ ಹೋರಾಟ ಮಾಡುವಂತಿರಲಿಲ್ಲ. ದೇಶದ ತ್ರಿವರ್ಣ ಧ್ವಜವನ್ನ ಹಾರಿಸುವಂತಿರಲಿಲ್ಲ. ಹೋರಾಟ ಮಾಡಿದವರ ಮೇಲೆ ರಜಾಕಾರರನ್ನ ಚೂಬಿಟ್ಟು ಅವರನ್ನ ಹಿಂಸಿಸುತ್ತಿದ್ದ ಮತ್ತು ಕೊಲ್ಲಿಸುತ್ತಿದ್ದ. ಯಾಕಂದ್ರೆ ನಿಜಾಮನ ದೃಷ್ಟಿಯಲ್ಲಿ ಇದು ಒಂದು ಅಪರಾಧವಾಗಿತ್ತು. ಭಾರತಕ್ಕೆ ಸೇರುವ ಸ್ವತಂತ್ರ ಚಳವಳಿಯನ್ನ ರಜಾಕಾರರು ತಮ್ಮ ಭಯ ಮತ್ತು ಭೀತಿಯ ವಾತಾವರಣದಿಂದ ಹಿಮ್ಮೆಟ್ಟಿಸುವಲ್ಲಿ ಒಂದಷ್ಟು ಕಾಲ ಯಶಸ್ವಿಯೂ ಆಗಿದ್ದರು. ಆದರೆ ಇಲ್ಲಿನ ಜನರು ಮಾತ್ರ ಧೃತಿಗೆಡಲಿಲ್ಲ. ಸ್ವತಂತ್ರಕ್ಕಾಗಿ ಅನೇಕರು ನೆಲಮಟ್ಟದಿಂದಲೇ ಚಳುವಳಿಯನ್ನ ರೂಪಿಸಿದ್ದರು. ನಿಜಾಮನ ಬಂದೂಕಿಗೆ ಹೆದರದ ಅವರ ಧೈರ್ಯ ಸ್ವತಂತ್ರ್ಯ ದೊರೆಯುವವರೆಗೂ ವಿರಮಿಸದಂತೆ ಹೋರಾಡಲು ಪ್ರೋತ್ಸಾಹಿಸುತ್ತಿತ್ತು. ಸ್ವಾಮಿ ರಮಾನಂದ ತೀರ್ಥರು ಮತ್ತು ಸರ್ದಾರ್ ಶರಣ ಗೌಡ ಇನಾಂದಾರ್ ಅವರಂತವರು ಈ ಭಾಗದ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖರಾಗಿದ್ದರು. ಅವರೊಂದಿಗೆ ಅಸಂಖ್ಯಾತ ರೈತರು, ವಿದ್ಯಾರ್ಥಿಗಳು, ನಾಗರಿಕರು, ಮಹಿಳೆಯರು, ಹಿರಿಯರು, ಕಿರಿಯರು ಎಂಬ ಭೇದ ಭಾವವಿಲ್ಲದೆ
ಎಲ್ಲರೂ ಕೂಡ ಕೈ ಜೋಡಿಸಿದ್ದರು. ಅಹಿಂಸಾತ್ಮಕ ಚಳುವಳಿಗಳಿಂದ ಹಿಡಿದು ರೈಲು ತಡೆಗಟ್ಟುವಿಕೆ ಮತ್ತು ಸೇತುವೆಗಳನ್ನ ಧ್ವಂಸಗೊಳಿಸುವಂತಹ ಪ್ರತಿಭಟನಾತ್ಮಕ ಹೋರಾಟಗಳ ಮೂಲಕ ತಮ್ಮ ಅಸಹಕಾರವನ್ನ ವ್ಯಕ್ತಪಡಿಸಿದ್ರು. ಆದರೆ ಹೈದರಾಬಾದ್ ರಾಜ್ಯವು ಭಾರತದೊಳಗೆ ಸ್ವತಂತ್ರವಾಗಿ ಉಳಿದರೆ ಅದು ದೇಶಕ್ಕೆ ಒಂದು ಮುಳ್ಳಾಗಿ ಪರಿಣಮಿಸುತ್ತದೆ ಎಂಬುದನ್ನ ಭಾರತ ಸರ್ಕಾರ ಮನಗಂಡಿತ್ತು. ಹಾಗಾಗಿ ನಿಜಾಮ ಭಾರತಕ್ಕೆ ಸೇರಲು ನಿರಾಕರಿಸಿದಾಗ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ನೇತೃತ್ವದ ಸರ್ಕಾರ ಸೇನಾ ಕಾರ್ಯಾಚರಣೆ ನಡೆಸಿ ಹೈದರಾಬಾದ್ ಅನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ನಿರ್ಧರಿಸಿತು. ಈ ಕಾರ್ಯಾಚರಣೆಯ ನಾಯಕತ್ವವನ್ನ ಆಗ ದೇಶದ ಎಲ್ಲಾ ಸಂಸ್ಥಾನಗಳನ್ನ ಒಗ್ಗೂಡಿಸಿ ಭಾರತವನ್ನ ಕಟ್ಟುವ ಕಾರ್ಯ ಮಾಡಿದ್ದ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ವಹಿಸಲಾಯಿತು. ಅದರ ಫಲವೇ ಆಪರೇಷನ್ ಪೋಲೋ. 1948ರ ಸೆಪ್ಟೆಂಬರ್ 13ರಂದು ಭಾರತೀಯ ಸೇನೆಯು ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆಯನ್ನ ಆರಂಭಿಸಿ ಹೈದರಾಬಾದ್ ಅನ್ನ ಸುತ್ತುವರಿಯಿತು. ನಿಜಾಮ ಮತ್ತು ರಜಾಕಾರರು ಪ್ರತಿರೋಧ ತೋರಲು ಪ್ರಯತ್ನಿಸಿದ್ರೂ ಕೂಡ ಭಾರತೀಯ ಸೇನೆಯ ಬಲದ ಮುಂದೆ ಅದು ಯಶಸ್ವಿಯಾಗಲಿಲ್ಲ. ಕೇವಲ 5 ದಿನಗಳಲ್ಲಿ ಅಂದರೆ 1948ರ ಸೆಪ್ಟೆಂಬರ್ 17ರಂದು ನಿಜಾಮ ಭಾರತೀಯ ಸೇನೆಗೆ ಶರಣಾದ. ಇದರೊಂದಿಗೆ ಹೈದರಾಬಾದ್ ರಾಜ್ಯವು ಭಾರತದ ಒಕ್ಕೂಟಕ್ಕೆ ಸೇರಿಕೊಳ್ಳುತ್ತೆ. ಇದು ಕಲ್ಯಾಣ ಕರ್ನಾಟಕದ ಜನರಿಗೆ ಸಿಕ್ಕ ನಿಜವಾದ ಸ್ವಾತಂತ್ರ್ಯವಾಗಿತ್ತು. ನಂತರ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯಿಂದ ರಾಜ್ಯಗಳ ಸ್ಥಾಪನೆಯಾದಾಗ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ರಚಿಸಲಾಯಿತು. ಅದರಂತೆ ಮೈಸೂರು ರಾಜ್ಯವು ಕನ್ನಡ ಮಾತನಾಡುವ ಜನರ ರಾಜ್ಯವಾಯಿತು. ಹೈದರಾಬಾದ್ನಿಂದ ವಿಮೋಚನೆಗೊಂಡ ಈಶಾನ್ಯ ಕರ್ನಾಟಕದ ಭಾಗವು ಈ ಹೊಸ ರಾಜ್ಯಕ್ಕೆ ಸೇರಿಕೊಂಡಿತು. ಇದು ಈಗಿನ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳನ್ನ ಒಳಗೊಂಡಿದೆ. ಈ ಪ್ರದೇಶ ಸ್ವಾತಂತ್ರ್ಯವನ್ನೇನೋ ಪಡೆದುಕೊಂಡಿದೆ, ಆದರೆ ಸ್ವಾತಂತ್ರ್ಯ ನಂತರವೂ ಈ ಪ್ರದೇಶ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ. ಆಳುವ ಸರ್ಕಾರಗಳ ತಾರತಮ್ಯ ನೀತಿ ಮತ್ತು ನಿರ್ಲಕ್ಷ್ಯ ಧೋರಣೆಯಿಂದ ಇಲ್ಲಿನ ಜನರ ಜೀವನ ಮಟ್ಟ ಮತ್ತು ಮೂಲಭೂತ ಸೌಕರ್ಯಗಳು ಸುಧಾರಣೆಯಾಗಿಲ್ಲ. ಆದ್ದರಿಂದ ಈ ಭಾಗದ ಜನರು ದಶಕಗಳಿಂದ 371 ಜೆ ವಿಶೇಷ ಸ್ಥಾನಮಾನಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಿದ್ರು. ಲಕ್ಷಾಂತರ ಜನರ ಹೋರಾಟಕ್ಕೆ ಮಣಿದು ಆಗಿನ UPA ಸರ್ಕಾರವು 2014ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯ ಮೂಲಕ ಇದನ್ನ ಜಾರಿಗೊಳಿಸಿತು. ಇದರ ಪ್ರಕಾರ ಇಲ್ಲಿನ ಅಭಿವೃದ್ಧಿಗಾಗಿ ವಿಶೇಷ ಪ್ರಾದೇಶಿಕ ಮಂಡಳಿಯನ್ನ ರಚಿಸಲಾಗಿದೆ. ಅದರ ಅಡಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗಾಗಿ ಪ್ರತಿ ವರ್ಷ ಸಾವಿರಾರು ಕೋಟಿ ಹಣವನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ. ಆದರೆ ಅವು ಕಾಗದದಲ್ಲಿರುವಷ್ಟು ವೇಗವಾಗಿ ಕಾರ್ಯರೂಪಕ್ಕೆ ಬರುತ್ತಿಲ್ಲ ಅನ್ನೋದು ನಿಜಕ್ಕೂ ದುರದೃಷ್ಟಕರ. ಇಲ್ಲಿನ ಜನರ ಆರ್ಥಿಕ ಪರಿಸ್ಥಿತಿ ಇಂದಿಗೂ ಕೂಡ ಸುಧಾರಿಸಿಲ್ಲ. ಈ ಭಾಗದ ಜನರು ಬಹುತೇಕ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದರೆ ಕೃಷಿಗೆ ನೀರಾವರಿ ಸೌಲಭ್ಯಗಳು ಕಡಿಮೆ ಇದ್ದು ಹೆಚ್ಚಿನ ಜಮೀನು ಮಳೆಯಾಧಾರಿತ ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಇಳುವರಿ ಬಹಳ ಕಡಿಮೆ. ದಶಕಗಳ ಕಾಲ ಇಲ್ಲಿನ ಜನರು ದೇಶದಲ್ಲಿಯೇ ಅತ್ಯಂತ ಕಳಪೆ ಮೂಲಭೂತ ಸೌಕರ್ಯಗಳಲ್ಲೇ ಜೀವನ ಸಾಗಿಸಿದ್ದಾರೆ. ಮಾನವ ಅಭಿವೃದ್ಧಿ, ಶಿಕ್ಷಣ, ಹಸಿವು ಸೇರಿದಂತೆ ಅನೇಕ ಮಾನದಂಡಗಳಲ್ಲಿ ಇದು ಬಹಳ ಹಿಂದುಳಿದ ಪ್ರದೇಶವೆಂದೇ ಗುರುತಿಸಲ್ಪಟ್ಟಿದೆ. ಈ ಪ್ರದೇಶದ ರಾಯಚೂರಿನ ದೇವದುರ್ಗ ತಾಲೂಕು ಏಷ್ಯಾ ಖಂಡದಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು ಎಂಬ ಕುಖ್ಯಾತಿಗೂ ಪಾತ್ರವಾಗಿತ್ತು. ಹೆಚ್ಚುತ್ತಿರುವ ಬಡತನ ಮತ್ತು ಶಿಕ್ಷಣದ ಕೊರತೆಯು ಇಲ್ಲಿನ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಇಂದಿಗೂ ಸಹ SSLC ಮತ್ತು PUC ಫಲಿತಾಂಶಗಳಲ್ಲಿ ಈ ಜಿಲ್ಲೆಗಳನ್ನ ಕೆಳಗಿನಿಂದಲೇ ನೋಡಬೇಕಾದ ಪರಿಸ್ಥಿತಿ ಇದೆ. ಅಂದ್ರೆ ಇಲ್ಲಿನ ದುಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬಹುದು. ಈ ದುರ್ಭಾಗ್ಯಕ್ಕೆ ಆಳುವ ಸರ್ಕಾರಗಳು ಮತ್ತು ಇಲ್ಲಿನ ಜನಪ್ರತಿನಿಧಿಗಳೇ ಕಾರಣ. ಇಲ್ಲಿನ ಜನರ ಹೆಸರಲ್ಲಿ ಅವರ ಮತಗಳ ಮೇಲೆ ಗೆದ್ದು ವಿಧಾನಸೌಧದ ಗದ್ದುಗೆ ಏರುವ ಜನಪ್ರತಿನಿಧಿಗಳು ಇಲ್ಲಿನ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಅವರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿಯೇ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ಬಜೆಟ್ನಲ್ಲೂ ವಿಶೇಷ ಅನುದಾನವನ್ನ ನೀಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ಪ್ರದೇಶದಿಂದ ಅನೇಕರು ಕೇಂದ್ರ ಸಚಿವರಾಗಿರೋದರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳವರೆಗೆ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. 2019ರಲ್ಲಿ ಹೈದರಾಬಾದ್ ಕರ್ನಾಟಕ ಎಂಬ ಹೆಸರನ್ನ ಬದಲಾಯಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶ ಎಂದು ಹೆಸರಿಸಲಾಯಿತು. ಆದರೆ ಪ್ರದೇಶದ ನಿಜವಾದ ಕಲ್ಯಾಣ ಮಾತ್ರ ಇನ್ನೂ ದೂರದ ಕನಸಾಗಿಯೇ ಉಳಿದಿದೆ. ಪ್ರಾದೇಶಿಕ ಅಸಮಾನತೆಯನ್ನ ಅಧ್ಯಯನ ಮಾಡಲು ಮತ್ತು ಮೂಲಭೂತ ಸೌಕರ್ಯಗಳನ್ನ ಉತ್ತಮಪಡಿಸಲು ಸರ್ಕಾರವು ಡಾಕ್ಟರ್ ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನ ಸಿದ್ಧಪಡಿಸುತ್ತೆ. 2021ರಲ್ಲಿ ಬಿಡುಗಡೆಯಾದ ಈ ವರದಿಯ ಪ್ರಕಾರ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷ ಯೋಜನೆಗಳನ್ನ ರೂಪಿಸಬೇಕಾದ ಅನಿವಾರ್ಯತೆಯನ್ನ ಸರ್ಕಾರ ಒಪ್ಕೊಂಡಿದೆ. ಇವೆಲ್ಲ ಏನೇ ಇರಲಿ, ಇಲ್ಲಿನ ರಾಜಕಾರಣಿಗಳು ಇಚ್ಛಾಶಕ್ತಿ ತೋರಿಸಿದ್ರೆ
ಅಭಿವೃದ್ಧಿ ಮಾಡುವುದು ದೊಡ್ಡ ಕೆಲಸವಲ್ಲ, ಆದರೆ ಆಸಕ್ತಿ ಇರಬೇಕು. ರಾಜ್ಯ ಮತ್ತು ದೇಶದ ಇತರೆ ಜನರು ಹೇಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೋ ಅದೇ ರೀತಿ ನಮ್ಮ ಜನರು ನೆಮ್ಮದಿಯಿಂದ ಬದುಕುವಂತಾಗಲಿ ಎಂಬ ಮನಸ್ಸು ಈ ಜನಪ್ರತಿನಿಧಿಗಳಿಗೆ ಯಾವಾಗ ಬರುತ್ತದೆಯೋ ಆಗ ಮಾತ್ರ ಶರಣರ ನಾಡಾದ ಈ ಪ್ರದೇಶ ನಿಜವಾದ ಅರ್ಥದಲ್ಲಿ ಕಲ್ಯಾಣ ಕರ್ನಾಟಕವಾಗಿ ಬದಲಾಗಲಿದೆ. ಈ ವಿಡಿಯೋ ಮುಗಿಸುವ ಮೊದಲು ಈ ಪ್ರದೇಶದ ಎಲ್ಲ ಜನರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.